ಪಬ್ಲಿಕ್ ನ್ಯೂಸ್ 18 ನಿಂದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ನಾನು ವಿದ್ಯಾರಾಣಿ ಗೋಣಿ. ಸಾಮಾಜಿಕ ಕಾರ್ಯದಲ್ಲಿ ಸದಾ ಚಟುವಟಿಕೆಯಿಂದ ಇದ್ದು ಎಲೆಮರೆಯ ಕಾಯಿಯ ಹಾಗೆ ಸದಾ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಧೀಮಂತ ವ್ಯಕ್ತಿತ್ವ ಎಂದರೆ ಬಶೀರ್ ಅಹಮದ್ ಗುಡ್ಮಾಲ್ ಸರ್. ಇವರು ಹುಬ್ಬಳ್ಳಿಯಲ್ಲಿ ಕೂಡು ಕುಟುಂಬದಲ್ಲಿ ಜನಿಸಿದ್ದಾರೆ. ಈ ಅಷ್ಟೇ ವಿವರವನ್ನ ನಾನು ಹೇಳೋದಕ್ಕಿಂತ ಮೊದಲು ಇನ್ನೂ ಹೆಚ್ಚಿನ ವಿವರವನ್ನ ಅವರೊಂದಿಗೆ ನಾವು ತಿಳ್ಕೊಳ್ಳೋಣ ಅಂತ ಆಶಿಸ್ತಾ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ ಸರ್. ಸರ್, ಸ್ವಲ್ಪ ನಿಮ್ಮ ಮನೆ ಹಾಗೂ ಮನೆತನದ ಹಿನ್ನೆಲೆ ಬಗ್ಗೆ ಹೇಳಿ ಸರ್. ನಾವು ಹುಟ್ಟಿದ್ದು 1978. ಆಮ್ಯಾಗ ನಾವು ಬಡವ ಕುಟುಂಬ ನಮ್ಮದು. ಮೊದಲು ನಮ್ಮ ಡ್ಯಾಡಿ ಡ್ರೈವರ್ ಕೆಲಸ ಮಾಡ್ತಿದ್ರು, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ನಮ್ಮದು. ನಮ್ಮ ಅಣ್ಣ ತಮ್ಮರು ಗ್ಯಾರೇಜ್ ಕೆಲಸ ಐತಿ. ಆಮ್ಯಾಗ ಹಂಗೆ ಬರ್ತಾ 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 ನಾವು ತಮ್ಮರು ನಮ್ಮ ಅಪ್ಪಾಜಿ ಎಲ್ಲರೂ ಕರೆದು ನಂಗೆ ನಾನು ಹೋಗಿ ಕೇಳಿದೆ, ನಾವು ರಾಜಕೀಯ ಜೀವನದಾಗ ಹೋಗ್ತೀನಿ ಅಂದ್ರೆ ಅವರು ನಮ್ಗೆ ಸಪೋರ್ಟ್ ಮಾಡಿದರು. ನೀವು ರಾಜಕೀಯ ಮಾಡಪ್ಪ, ಮತ್ತು ಒಳ್ಳೆಯವರು ಕೊಟ್ಟು ಇಡ್ರಿ, ಒಳ್ಳೆ ಕೆಲಸ ಮಾಡಿರಿ, ಆದರೂ ಹೋಗ್ರಿ, ಇಲ್ಲಾಂದ್ರೂ ಹೋಗಕ್ಕೆ ಬರ್ರಿ ಅಂದರು. ಬಡತನದ ಪರಿಸ್ಥಿತಿನಲ್ಲೇ ಆದರೂ ತಂದೆ ತಾಯಿಗಳು ನೀವೇನು ಕನಸು ಕಂಡಿದ್ದೀರಾ ಸರ್, ಅದಕ್ಕೆ ಅವರು ನೆರವೇರಿಸಲಿಕ್ಕೆ ನಿಮಗೆ ಅವರು ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಸಲಹೆಗಳನ್ನು ನೀಡಿದ್ದಾರೆ ನಿಮಗೆ. ಸೊ ನೀವು ಜೀವನದಲ್ಲಿ ಎತ್ತರಕ್ಕೆ ಬೆಳೆಯೋದನ್ನು ನೋಡಲಿಕ್ಕೆ ಅವರು ತುಂಬ ಉತ್ಸುಕರಾಗಿದ್ದರು ಅನ್ಕೋತೀವಿ ನಾವು. ನಮ್ಮ ತಂದೆ ತಾಯಿಯವರು ನಮ್ಗೆ ಸಪೋರ್ಟ್ ಅಂದ್ರೆ ಇಷ್ಟು ಸಪೋರ್ಟ್ ಮಾಡಿದರು. ಈ ಒಳ್ಳೆ ಕೆಲಸ ಮಾಡೋ ರಾಜಕೀಯ ಜೀವನದಾಗ ನಾವು ಹೋಗಿ ಕೇಳಿದ್ವಿ. ನಮ್ಮ ತಾಯಿ ತಂದೆಯವರು ನಮ್ಗೆ ಅಣ್ತಮ್ಮರು, ನಮ್ಮದು 8 ಅಣ್ತಮ್ಮರು. ನಾವು ಅದ್ರನಾಗ ನಮ್ಮೊಂದು ಅಣ್ಣ ಅದಾನ, ರಿಯಾಜ್ ಗುರುಮಲ್ ಅಂತ. ಅವ್ರು ನಂಗೆ ಭಾಳ ಸಪೋರ್ಟ್ ಮಾಡಿದ್ರು, ಭಾಳ ಅಂದ್ರೆ ಭಾಳ. ನಾವು ರಾಜಕೀಯ ಜೀವನದಾಗ ಹೋಗ್ತೀನಿ ಅಂದ್ರೆ ಅವರು ಎಲ್ಲಕ್ಕೂ ನೀ ಹೆಸರು ಏನು ಒಳ್ಳೆ ಕೆಲಸ ಮಾಡ್ತೀವಿ, ಆ ಹೆಸರು ಬರ್ತಿದ್ದೆ ನಮ್ಮದು ಕುಟುಂಬದ. ನಮ್ಮ ತಾಯಿಯವರು ಭಾಳ ಖುಷಿ ಪಡ್ತಿದ್ರು ನಂಗೆ. ನನ್ನ ಹೆಸರು ಆಗಿದ್ದು ನೋಡಿ ನಾ ಎಲ್ಲ ಅನಾಥ ಸೇವಾದ ಕೆಲಸ ಮಾಡ್ತಿದ್ದೆ. ಆವಾಗ ಸಣ್ಣ ವಯಸ್ಸಿನಾಗ ಮಾಡಿದ್ದೆ ನಾನು ಭಾಳ. ಸರ್, ನಿಮ್ಮ ರಾಜಕೀಯ ಜೀವನದ ಆರಂಭ ಹೇಗಿತ್ತು? ಫಸ್ಟ್ NYSಲಿಂದ ನಾನು ರಾಜಕೀಯ ಜೀವನ ಆರಂಭ 2001 2002ದಾಗ. ಆಮ್ಯಾಗ ಹಂಗೆ ಬೆಳ್ಕೊಂಡು ಬಂದ್ಮ್ಯಾಗ ನಂಗೆ ಕೆಲಸ ನೋಡಿ ಎಲ್ಲರೂ ಕರೆದ ಕೆಲಸ ಕಾರ್ಪೊರೇಟರ್ ಟಿಕೆಟ್ ಕೊಟ್ರೆ ನಾ ಕೆಲಸ ಏನು ಮಾಡಾಕತ್ತೀನಿ, ಒಳ್ಳೆ ಕೆಲಸ ಮಾಡ್ತಾನೆ, ಎಲ್ಲಿ ಒಳ್ಳೆ ಥರ ನಂದು ಕೆಲಸ ನೋಡಿ ನಂಗೆ ಕರೆದ ಟಿಕೆಟ್ ಕೊಟ್ರೆ. ಆ ಬಾರಿ ನಾನು 2007ದಾಗ ನಾ ಇಲೆಕ್ಷನ್ ಸೋತೆ. ಆದರೂ ನಾವು ಮನ್ಯಾಗ ಕುಂದ್ರಾಗ ಕೊಟ್ಟಿಲ್ಲ. ನೀ ಕೆಲಸ ಒಳ್ಳೆ ಮಾಡ್ತೀಪ್ಪ, ಒಳ್ಳೆ ಹೆಸರು ಐತಿನಿಂದ ಬಾ ಅಂತ ಮತ್ತೆ ಕರೆದ್ರು. ನೀವು ಕಾರ್ಪೊರೇಟರ್ ಆಗಿದ್ದಾಗ ನಿಮ್ಮ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕಾರ್ಯಗಳು ಏನೇನಾಗಿದ್ವು ಸರ್? ನಾನು 2013ನಲ್ಲಿ ನಂಗೆ ಕಾರ್ಪೊರೇಟರ್ ಟಿಕೆಟ್ ಕೊಟ್ಟಿದ್ಮ್ಯಾಗ ನಾನು ನಮ್ಮ ಏರಿಯಾದಲ್ಲಿ ಟೋಟಲ್ ಏನು ಕೆಲಸ ಇದ್ದಿದ್ದಿಲ್ಲ. ಇದು ನಿಮ್ಗೆ ಇಷ್ಟ ರೆಡಿ ಇತ್ತು ರೀ ಮೇಡಮ್, ನಿಮ್ಗೆ ಹೇಳ್ಬೇಕಂದ್ರೆ ಕೈಲಿಂದ ಗಟ್ರ ಬೆಳಿತಿದ್ರು. ಅವಾಗ ಸಣ್ಣ ಓಣಿ ಕರಿಮ್ಯಾನಗರ ಮ್ಯಾದರ ಓಣಿದಾಗ ಕೈಲಿಂದ ಬಡಿತಿದ್ರು ಅವ್ರ ಮನೆ. ಯಾರು ಕೆಲಸನೂ ಮಾಡೋಕೆ ಬರ್ತಿದ್ದಿಲ್ಲ. ಆ ಟೈಮ್ನಲ್ಲಿ ನಾವು ಹೋಗಿ ಎಲ್ಲ ಏರಿಯಾದಾಗ ಕುಂತ ನಮ್ಮ ಗುರೂಜಿ ಶಾಸಕರ ಪ್ರಸಾದಪ್ಪ ಅವರು ನಿಂತು ನಂಗೆ ಏನು ಬೇಕು ಫಂಡ್ ಕೊಟ್ಟರೆ ಕೆಲಸ ಮಾಡಿಸಿದ್ರು. ನಾವು ಪೂರ್ತಿ ಏರಿಯಾದಾಗ ಎಲ್ಲ ಫಸ್ಟ್ ನಾವು ಹೋಗಿದ್ಮ್ಯಾಗ ಫಸ್ಟ್ ಗಟ್ರ ಮಾಡಿಸಿದ್ವಿ. ಆಮ್ಯಾಗ ವಾಟರ್ ಲೈನ್ ಹಾಕಿದ್ವಿ, ಚರಂಡಿ ಲೈನ್ ಹಾಕಿದ ಮ್ಯಾಗ ರೋಡ್ ಮಾಡಿಸಿದ್ವಿ. ಇನ್ನೂ ಸೌಕರ್ಯಗಳು ಇಲ್ಲದೇ ಇರೋ ಕಾಲದಲ್ಲಿನೂ ಕೂಡ ಇಷ್ಟೊಂದು ಸ್ವತಃ ನಿಮ್ಮ ಇಚ್ಛೆಯಿಂದ ಇಷ್ಟೊಂದು ಕಾರ್ಯಗಳನ್ನು ನೀವು ನಿಮ್ಮ ಅವಧಿಯಲ್ಲಿ ಮಾಡಿದ್ರಿ ಸರ್. ಈಗ ಮುಂದೆ ನೀವು ಕಾರ್ಪೊರೇಟರ್ ಆದರೆ ನಿಮ್ಮ ಹೊಸ ಯೋಜನೆಗಳು ಏನೇನು? ನಾನು ಆವತ್ತು ಮಾಡಿದ್ದು ಕೆಲಸ ಇನ್ನೂ ತನಕ ಏನು ಆಗಿಲ್ಲ. ನಮ್ಮ ಏರಿಯಾದಾಗ ನಾವು ಮಾಡಿದ್ದು ಕೆಲಸ ಐತಿ. ಈಗೂ ನಾವು 5 ವರ್ಷ ಆಗಕ್ಕೆ ಬಂತು, ಆದರೂ ಒಂದು ಕೆಲಸ ಆಗಿಲ್ಲ ಅಲ್ಲಿ ನಮ್ಮ ಏರಿಯಾದಾಗ. ಮತ್ತು ನಾವು ಲಾಸ್ಟ್ ಟೈಮ್ ನಮ್ಮ ಏರಿಯಾದಾಗ ಇದಿದ್ದಿಲ್ಲ, ಕೆಲಸ ರೋಡ್ ಗಿಡಿದ್ದಿದ್ದಿಲ್ಲ. ನಮ್ಮಲ್ಲಿ ಲಾಸ್ಟ್ ಟೈಮ್ ನಮ್ಮ ಪ್ರಸಾದಪ್ಪ ಸರ್ ಕಡೆ ಹೋಗಿ 1 ಕೋಟಿ ಅನುದಾನ ಶಂಕ್ಷನ್ ಮಾಡ್ಕೊಂಡು ಹೊಸ ರೋಡ್ ಮಾಡಿಸಿದ್ವಿ. ನಾವು ಕಾರ್ಪೊರೇಟರ್ ಇಲ್ಲ ಅಂದ್ರೂ ನಾವು ಹೋಗಿ ನಿಂತು ಕೆಲಸ ಮಾಡಿಸಿದ್ವಿ. ನೋಡಿ ಕೆಲಸ ಮಾಡಿಸಿದ್ದು ನೋಡಿ ನಮಗೆ ಮತ್ತು ಶಾಸಕರ ನೀ ಹೋರಾಟ ಬಿಡಂಗಿಲ್ಲಪ್ಪ, ನೀ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಕರೆದು ಮತ್ತು ನಂಗೆ ನಾಮಿನೇಟೆಡ್ ಕಾರ್ಪೊರೇಟರ್ ಮಾಡಿದ್ರು. ಈಗ ನಿಮಗೆ ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಸರ್. ಹಿಂದೆ ನಿಮ್ಮ ಅವಧಿಯಲ್ಲಿ ಸ್ಥಗಿತಗೊಂಡಿರುವಂತಹ ಕಾರ್ಯಗಳನ್ನೇ ನೀವೀಗ ಮುಂದುವರಿಸಲಿಕ್ಕೆ ಇಷ್ಟಪಡ್ತೀರಿ. ನಿಮ್ಮ ಇನ್ನೊಂದ್ಸರಿ ನೀವು ಕಾರ್ಪೊರೇಟರ್ ಆದರೆ ಈ ಅವಧಿಯಲ್ಲಿನೂ ಹಿಂದೆ ನಿಂತ್ಕೊಂಡಿದ್ದಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ನೀವು ಮುಂದೆ ಈಗ ಅವನ್ನ ಸರಿಪಡಿಸಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನಾವು ಏನು ಕೆಲಸ ನಾವು ಬಿಟ್ಟು ಬಂದೀವಿ ಆ ಕೆಲಸಕ್ಕೆ ಮುಂದುವರಿಸ್ತೀನಿ. ನಮ್ಮ ಈಗ ಏರಿಯಾದಾಗ ಟೋಟಲ್ ಹೊಸ ಯೋಜನೆ ಉಜ್ವಲ ದೀಪ
ಅವನ್ನ ಹಾಕಬೇಕಂತ ವಿಚಾರ ಮಾಡಿ ನಾನು. ಮತ್ತು ಯಾವ್ಯಾವ ಏರಿಯಾದಲ್ಲಿ ಗಟರ್ ಚರಂಡಿ ಲೈನ್ ರಸ್ತೆ ಏನು ಉಳಿದೈತಿ ನಾವೆಲ್ಲ ನಿಂತು ಮಾಡ್ತೀವಿ ಅಂತ ನಮ್ಮ ಎಲ್ಲ ಸಮಾಜಿಗೆ ನಿಂತ ಎಲ್ಲ ಸಾರ್ವಜನಿಕ ನಿಂತ ನಾನು ನಮ್ಮಲ್ಲಿ ಮ್ಯಾದರ್ ಸಮಾಜ, ಲವಾರ್ ಸಮಾಜ, ಚಲವಾದಿ ಸಮಾಜ, ಅದು ಚಂಪೇಟದಾಗ ನಮ್ಮ ಸೌಜಿ ಸಮಾಜ, ಮರಾಠ ಸಮಾಜ, ಲಿಂಗಾಯತ ಸಮಾಜ ಎಲ್ಲ ಬರ್ತೈತಿ. ನಾ ಎಲ್ಲರಿಗೆ ಸರ್ವಧರ್ಮದಿಂದ ಇಚ್ಛೆಯಿಂದ ನಾ ಕೆಲಸ ಮಾಡೋಕೆ ಪ್ರಯತ್ನ ಮಾಡೋದು. ನಿಮ್ಮ ಸಮಾಜಮುಖಿ ಕಾರ್ಯಗಳು ಏನೇನು ಸರ್? ಯಾವ ರೀತಿ ನೀವು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀರಿ ನಿಮ್ಮನ್ನು ನೀವು? ನಾವು ಮೊದಲ ಸಾಮಾಜಿಕ ಕಾರ್ಯ ಅಂದರೆ ಅನಾಥ ಸೇವಾ. ನಾವು ಎಲ್ಲ ಅನಾಥ ಜಾತಿ ಇದೆ, ಭಾಳ ಜಾತಿ, ಯಾವ ಜಾತಿಯನ್ನು ನೋಡಿಲ್ಲ ತೊಗೊಂಡೋಗಿ ಆ ಜಾತಿ ಪ್ರಕಾರ ಮಾಡ್ತಿದ್ವಿ. ಶವ ಸಂಸ್ಕಾರ ಮಾಡ್ತಿದ್ವಿ. ಮತ್ತು ನಾವು ಮಣ್ಣು ಮಾಡಿದ್ಮ್ಯಾಗ ಕೆಲವು ಸ್ಟೇಷನ್ನಿಂದ ಫೋನ್ ಬರ್ತಿದ್ವಿ ನಮ್ಗೆ, ಇಂಥವ್ರದ್ದು ಮಣ್ಣು ಮಾಡಿರಿ ಅಂತ. ನಾವು ತೊಗೊಂಡೋಗಿ ಮಣ್ಣು ಮಾಡಿದ್ಮ್ಯಾಗ ಆ ಮನೆಯವ್ರಿಗೆ ಗೊತ್ತಾಗ್ತಿತ್ತು ಇವರು ನಮ್ಮವ್ರ ಅಂತ. ಅವ್ರು ಬಂದು ನಮ್ಗೆ ಇಷ್ಟ ಇದು ಹೇಳಿ ಹೋಗ್ತಿದ್ರು, ನಮ್ಗೆ ದುವಾ ಕೊಡ್ತಿದ್ರು, ಅವರು ಧನ್ಯವಾದ ಕೊಡ್ತಿದ್ರು, ದುವಾ ಕೊಡ್ತಿದ್ರು. ನಮ್ಗೆ ಇಷ್ಟ ನಮ್ಗೆ ಅನುಕೂಲ ಮಾಡ್ಕೊ ಹೇಳ್ತಿದ್ರು ಅವರು. ನಮ್ಗೆ ಇಷ್ಟು ಬೆಳ್ಕೊಂಡು ಕಣ್ಣಾಗ ನೀರು ತೆಗೆದು ಹೋಗ್ತಿದ್ರು. ಇಂಥ ನಾವು ಮಾಡಿ ಮನೆಯಲ್ಲಿ ಮಾಡಿಲ್ಲ, ನೀವು ಮಾಡಿರಿ ಅಂತ ನಮ್ಗೆ ಭಾಳ ನಂಗೆ ಇಷ್ಟ ಕೈ ಜೋಡಿಸಿ ಹೋಗ್ತಿದ್ರು. ಯಾಕಂದ್ರೆ ಅವರು ನೋಡ್ತಿದ್ರು ನಾವು ಕೆಲಸ ಮಾಡಿದ್ದು. ನಾವು ವೀಡಿಯೋ ಮಾಡ್ತಿದ್ವಿ ಅವಾಗ ಡಿಪಾರ್ಟ್ಮೆಂಟ್ಲಿಂದ. ನಾವು ವೀಡಿಯೋ ಮಾಡಿ ಡಿಪಾರ್ಟ್ಮೆಂಟ್ ಕಳಿಸ್ತಿದ್ವಿ, ಈ ಥರ ನಮ್ಮ ಮಣ್ಣು ಮಾಡೀವಿ, ಈ ಫ್ಯಾಮಿಲಿ ಯಾರ್ದೈತೆ ನಮ್ಗೆ ಗೊತ್ತಿದ್ರೆ ಇರಂಗಿಲ್ಲ. ಅದು ಅನಾಥ ಇರ್ತಿದ್ದಲ್ಲ ನೋಡ್ರಿ. ಮತ್ತು ಮಣ್ಣು ಮಾಡಿದ್ಮ್ಯಾಗ ವೀಡಿಯೋ ಮಾಡಿದ್ಮ್ಯಾಗ ಕಳಿಸಿದ್ಮ್ಯಾಗ ಅವ್ರು ಯಾರು ಫ್ಯಾಮಿಲಿ ಬರ್ತಿದ್ದಲ್ಲ, ಭಾಳ ನಮ್ಗೆ ಕಣ್ಣಾಗ ನೀರು ತೆಗೆದ ಕೆಲಸ ನಾನು ಧನ್ಯವಾದ ಮಾಡಿ ಹೋಗ್ತಿದ್ದೆ. ಸರ್, ಈ ಸಮಾಜಮುಖಿ ಕಾರ್ಯವಾದಂಥ ಶವ ಸಂಸ್ಕಾರವನ್ನ ನೀವು ಯಾವಾಗ ಮಾಡಿದ್ರಿ? ಅಂದ್ರೆ ಕರೋನಾಗಿಂತ ಮೊದಲು ಮಾಡಿದ್ರಿಯೋ ಅಥವಾ ಕರೋನಾ ಟೈಮಲ್ಲಿ ಮಾಡಿದ್ರಿಯೋ ಅಥವಾ ಹೇಗೋ ಸರ್? ಇದು ಕರೋನಾಗಿಂತ ಮುಂದೆ ಮಾಡಿದ್ವಿ. ಆಮ್ಯಾಗ ಕೊರೋನಾದಾಗ ಭಾಳ ಕೆಲಸ ಮಾಡೀವಿ. ಯಾಕಂದ್ರೆ ಫಸ್ಟ್ ಸಲ ನಾವು ವಿಚಾರ ಮಾಡಿದ್ವಿ, ಟಿ ವಿದಾಗ ಬರ್ತಿದ್ರು, ಸ್ಟೀಲ್ ಗ್ಲಾಸ್ ಸ್ಟೀಲ್ ಚೇರ್ಗೆ ಹಿಡಿದ್ರೆ ಕೋವಿಡ್ 8 ತಾಸು 4 ತಾಸು 6 ತಾಸು ಅಂತ ಬರ್ತಿದ್ರಿ. ಅದು ಆವಾಗ ನಮ್ಗೆ ಒಬ್ಬರು ಇರಿಚಾಲವ್ರೊಬ್ಬರು 120 ಅವ್ರ ತಾಯಿ ತಂದೆ ತಿರ್ಕೊಂಡಿದ್ರೆ ಅವಾಗ ನಮ್ಗೊಬ್ಬರು ಕೆಮ್ಸಿಗೆ ಕರ್ಕೊಂಡು ಹೋದ್ರೆ. ನಾವು ಹೋಗಿ ಆವಾಗ ಡಿ ಸಿ ಚೇಂಜ್ ಆದ್ರೆ ಚೌಳ ಮೇಡಮ್ ಇದ್ದರೆ ಬೇರೆಯವ್ರು ಬಂದರು. ಅವಾಗ ಪಾಟೀಲ್ ಅವರು ಬಂದರು ಡಿ ಸಿ. ಅವ್ರಿಗೆ ನಮ್ಮ ಕ್ವಶನ್ ಇತ್ತು, ಇದು ನೀವು ಕೊಡಾಕತ್ತೀರಿ, ಈಗ ಹಿಂಗೆ ಎತ್ತಿ ಹಿಂಗೆ ಜಿ ಸಿ ಬಿನಾಗ ಹಾಕಾಕ್ತಿದ್ರು. ಆ ಟೈಮ್ನಲ್ಲಿ ಜಿ ಸಿ ಬಿ ತೊಗೊಂಡು ಕೈ ಮುಟ್ಟಾಕ್ತಿದ್ದಿಲ್ಲ, ಜಿ ಸಿ ಬಿಲಿಂದ ಹಾಕಾಕ್ತಿದ್ರು. ಆ ಸಮಯದಲ್ಲಿ ನಾವು ಹೋಗಿ ನೀವು ಕೊಡಾಕ್ತಿದ್ದು ನಮ್ದು ಸೇವಾ ಅಲ್ಲ, ಅದು ನಮ್ದು ಅಂತ ಹೆಂಗೆ ಗುರುತಿಸ್ತೀರಿ ನೀವು ಅಂತ ಅವ್ರು ಕೇಳಿದೆ ನಾನು ಕ್ವಶನ್. ಅವರೊಂದು ರಾಮಲಿಂಗ ಡೈರೆಕ್ಟರ್ ಇದ್ರು ಮತ್ತು ಅರುಣ್ ಕುಮಾರ್ ಸೂಪ್ರಿಡೆಂಟ್ ಇದ್ರು. ಅವರು ನಮ್ಗೆ ಕರೆದ ಮೀಟಿಂಗ್ ಮಾಡಿದ್ರು. ಅವರು ಅರ್ಧ ತಾಸು ಒಳಗೆ ಹೋಗಿ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ನಂಗೆ ಕರೆದ್ರು. ಅವರು ಕರೆದು ನಾನು ಒಂದು 4-5 ಕ್ವಶನ್ ಕೇಳಿದೆ ಅವ್ರಿಗೆ. ಇದು ನಮ್ದು ಅಂತ ಹೆಂಗೆ ಪ್ರೂಫ್ ಮಾಡ್ಕೊಡ್ತೀರಿ? ನಮ್ದು ನೀವು ಕೊಟ್ಟಿದ ಮೇಲೆ ನಮ್ದು ಅಲ್ಲ ಅಂತೀನಿ ನಾನು. ಇದು ಪ್ರೂಫ್ ಮಾಡೋಕ್ಕೆ ಕೊಡ್ಬೇಕು, ನೀವು ನಮ್ದು ಅಂತ ಹೆಂಗೆ ಮಾಡಿಕೊಡ್ತೀರಿ ಅಂತ ನಾನು ಕೇಳಿದೆ. ಆಮ್ಯಾಗ ಅವ್ರು ಏನಂದ್ರೆ, ನೀವು ಏನೇನು ಕ್ವಶನ್ ಅಂತ ಹೇಳ್ರಿ, ನಿಮ್ದು ನಾವು ಬರ್ಕೊತೀವಿ ಅಂದ್ರೆ ಬರ್ಕೊಂಡ್ರೆ. ಫಸ್ಟ್ ನಮ್ಮ ಸಮಾಜ ವತಿಯಿಂದ ನಾವು ಸಮಾಜದಿಂದ ಮಾಡ್ತೀವಿ. ನಮ್ಮ ಒಂದು ಕಮಿಟಿ ಇದೆ, ಸರ್ವಧರ್ಮ ಸಮನ್ವಯ ಸಮಿತಿ. ಆ ಸಮಿತಿಗೆ ನಮ್ಗೆ ಕೊಡ್ರಿ ಅಂತ ನಾವು ಹೇಳಿದ್ವಿ. ನಾವು ಯಾವ ಸಮಾಜ ಐತಿ ಆ ಸಮಾಜ ಪ್ರಕಾರ ಮಾಡ್ತೀವಿ ಅಂತ. ಅವ್ರು ಏನಂದ್ರೆ, ಆಯಿತು ನೀವು ಏನೇನು ಕ್ವಶನ್ ತೊಗೊಂಡೋದ್ರು. ಅವ್ರು ಅರ್ಧ ತಾಸು ಬಿಟ್ಟು ಬಂದ್ರೆ ನಂಗೆ ಕರೆದ ಮ್ಯಾಗ ಏನು ನಿಮ್ದು ಕ್ವಶನ್ ಐತಿ, ನಾವು ಕೈ ಮುಟ್ಟಕ್ಕೆ ಕೊಡೋಂಗಿಲ್ಲ, ಕೈ ಮುಟ್ಟಕ್ಕೆ ಕೊಡೋಂಗಿಲ್ಲ ಆ ಟೈಮ್ನಲ್ಲಿ. ಹಿಂಗೈತಿ, ನಾವು ನಿಮ್ಗೆ ಒಂದು ಮ್ಯಾಗಿಂದ ಮಾರಿ ನೀವು ಏನು ನಮ್ದು ಹೆಂಗೆ ತೋರಿಸ್ಕೊಡ್ತೀರ ಅಂತ ಕೇಳಿದ ಮ್ಯಾಗ ಅವ್ರು ಏನಂದ್ರೆ, ನಾನು ನಿಮ್ದನ್ನು ತೋರಿಸ್ಕೊಡಕ್ಕೆ ಒಂದು ಮಾರಿ ತೋರಿಸ್ತೀವಿ. ಅವಾಗ ಮಾರಿ ತೋರಿಸ್ತಿದ್ದಿಲ್ಲ, ಹಂಗೆ ಕೊಟ್ಟೆ ಹಾಕ್ಬಿಡ್ತಿದ್ರು. ನಾವು ಅವಾಗ ಮಾರಿ ತೆಗೆಸ್ಕೊಡಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು ಅವರು. ನೀವು ಒಂದು ಮತ್ತೆ ಕೇಳಿದ್ರೆ ಜಳಕ ಮಾಡಿಸ್ತೀವಿ ಅಂದ್ರೆ ಅವ್ರು ಏನಂದ್ರೆ, ನೀವು ಮ್ಯಾಗಿನ ನೀರು ಹಾಕಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಮುಟ್ಟಂಗಿಲ್ಲ ಅಂದ್ರೆ. ಅವರು ನಮ್ಮ ಪಾಟೀಲ್ ಡಿ ಸಿ ಇದ್ರೆ ಅವ್ರನ್ನ ಅನುಕೂಲ ಮಾಡಿಕೊಟ್ರು. ಅಷ್ಟು ಆದ್ಮ್ಯಾಗ ನಾವು ಬಂದು 400 ಮಣ್ಣು ಮಾಡಿದ್ವಿ. ಅವಾಗ ನಮ್ಮೊಂದು ಕಮಿಟಿ ಇತ್ತು, ಸರ್ವಧರ್ಮ ಸಮಿತಿಯಿಂದ ಒಂದು ಕಮಿಟಿ ಇತ್ತು. ನಾವು KMC ಹೋಗಿ ಟ್ರೈನಿಂಗ್ ತೊಗೊಂಡ್ವಿ, ಒಂದು 13 ಮಂದಿ. ನಮ್ಮ ಕೂಟ ನಮ್ಮ ಜಾಫರ್, ನಮ್ಮ ತಾಯಿ, ನಮ್ಮ ಜಿಲಾನಿ ಬ್ಯಾಡಗಿ, ಹಿಂಗೆ ಅನೇಕ ಮಂದಿ, ನಮ್ಮ 13 ಮಂದಿ. ನಮ್ಮ ಸೌಜಿ ಮಂದಿ ಇದ್ರೆ ನಮ್ಮ ಕೂಟ. ನಮ್ಮ ಸುರೇಶ್ ಸಿದ್ಲಂಗಿ, ನಾರಾಯಣ ಅಂತ ಒಬ್ಬರು ಇದ್ರೆ. ಇವ್ರು ಎಲ್ಲರೂ ನಮ್ಮ ಕೂಟ ಬಂದು ಟ್ರೈನಿಂಗ್ ತೊಗೊಂಡು ನಮ್ಮ ಡಿ ಸಿ ಮೇಡಮ್ ಕರೆದು ಇದೆಲ್ಲ ಡಿ ಸಿ ಇದ್ರು. ಅವರು ಮೇಡಮ್ ಇದ್ದಿದ್ದಿಲ್ಲ, ಅವ್ರಿಗೆ ಪಾಟೀಲ್ ಅವ್ರು ಬಂದಿದ್ರು. ಮೇಡಮ್ ಅವತ್ತು ಹೋದಿದ್ರು, ಅವತ್ತು ಪಾಟೀಲ್ ಅವ್ರು ಬಂದಿದ್ರು.
ನಾವು ತೊಗೊಂಡು ಹೋಗಿ ಮಣ್ಣು ಮಾಡಿದ ಮ್ಯಾಗ ನಾವು ಎಲ್ಲ ಸಮಾಜಿಗೆ ಹೆದರಿತ್ತಲ್ಲ, ಅದು ಮುಟ್ಟಬೇಕಂದ್ರೆ ನಾವು ಹೆದರ್ಸಿ ನಾವು ತಲೆಯಾಗಿಂದ ತಗ್ಸಿದ್ವಿ. ಇದಕ್ಕೆ ಏನು ರೋಗ ಇಲ್ಲ, ಇದು ನೀವು ಹೆದರಬೇಡ್ರಿ. ನೀವು ಎಲ್ಲ ಸಮಾಜವರು ಗೇಟ್ ಹೊರಗೆ ನಿಂತು ನೋಡ್ತಿದ್ರು ಅದು ಬಾಡಿ ಹೆಂಗೆ ಮಾಡ್ತಾರೆ ಮಣ್ಣು ಅಂತ. ನಾವೆಲ್ಲರಿಗೂ ಮುಂದೆ ಕರ್ಸಿದ್ವಿ, ಇದೇನಿಲ್ಲ, ರೋಗ ಇಲ್ಲ, ಇದು ನಮ್ಮ ಭಾವನೆನಾಗ ಸಿಕ್ಕೊಂಡಿದೆ. ಅದು ಕೆಲವು ಮಂದಿ ಹೆದರಿ ಸತ್ರ, ಅವಾಗ ಭಾಳ ಮಂದಿ ಕೊರೋನಾ ಕೇಮ್ಶಿ ಅಂದ್ರೆ ಸತ್ರ ಅವರು. ಆ ಸಮಯದಲ್ಲಿ ನಾವು ಹೆದರ್ಸಿಗೆ ಏನು ಹೆದರಿಕೆ ಬರ್ತಿದ್ದೆ ಅವ್ರಿಗೆ ಎಲ್ಲ ತೆಗ್ದಿರು ನಾವು ತಲೆಯಾಗಿತ್ತು. ಕಾಣದ ಜೀವಿಯೊಂದು ಜಗತ್ತಲ್ಲೇ ತಲ್ಲಣಿಸಿದ ಸಮಯದಲ್ಲಿ ಯಾವುದೇ ಜಾತಿ, ಧರ್ಮ, ಭಾಷೆಗೆ ಅಂಜಿಕೊಳ್ಳದೆ ಎಲ್ಲ ಜಾತಿಯವರನ್ನ ತಮ್ಮ ಮನೆಯವರು ಅಂದುಕೊಂಡೆ ಸಾಕಷ್ಟು ಅನಾಥ ಶವಗಳನ್ನ ಶವ ಸಂಸ್ಕಾರ ಮಾಡಿ ಆ ಒಂದು ಪುಣ್ಯವನ್ನ ನೀವು ಪಡ್ಕೊಂಡಿದ್ದೀರಾ ಸರ್. ಈ ಒಂದು ಕಾರ್ಯ ನೀವು ಈಗಲೂ ಮುಂದುವರಿಸಿದ್ದೀರಾ? ಈಗ ನಾನು ಅದು ಹೇಳಕ್ಕೆ ಒಂದು ಮೊನ್ನೆ ಇದು ನಮ್ಮ ಚಂಪೇಟ್ನ ಒಂದು ಘಟನೆ ಆಗಿದ್ದು ನಿಮ್ಗೆ ಹೇಳ್ತೀನಿ ಉದಾಹರಣೆ. ನಮ್ಮ ಭೀಮ್ಸಿ ಅಂತ ನಮ್ಮ ದೋಸ್ತಿದ್ದ, ಅವ ಕೊರೋನಾ ತೀರ್ಕೊಂಡಾರಂತ. ಏನು ಕೊರೋನಾ ಇಲ್ಲ, ಸಬ್ಸೆಟ್ ಹೋಯ್ತದ ಅಂತ ಕೊಟ್ಟರು ಬಾಡಿ ಅವ್ನಿಗೆ. ಅವ್ರ ಮನೆ ಹೊರಗೆ ಆಂಬುಲೆನ್ಸ್ನಾಗ ಹೊರಗೆ ನಿಂದಿಸ್ಕೊಂಡಿದ್ರು. ನಾನು ಹೋಗಿ ಕೇಳಿದೆ, ಏನತ್ರಿ ಅಮ್ಮಾರ ಅನ್ನೋದು. ಮುಟ್ಟಾಗ್ತಿಲ್ಲ ಅವ್ರು, ಗಾಡಿ ಆಂಬುಲೆನ್ಸ್ನಾಗ ಹಂಗೆ ಬಾಡಿ ಐತಿ, ಕೆಳಗೆ ಇಳಿಸಾಗ್ತಿಲ್ಲ. ನಾನು ಹೋಗಿ ಆ ಬಾಡಿಗೆ ತಳಗೆ ಅವ್ರ ಮನೆ ಮುಂದೆ ಅವ್ರು ನಿಮ್ಮ ಮಗ ನಿಮ್ಮದು ಮಗನ ಬೇರೆ ಮಗ ರೀ ಅಂತ ಹಂಗೆ ಕೇಳಿದ್ರು ಅವ್ರಿಗೆ. ಅವಾಗ ಹಳೆ ಚಾಲು ಮಾಡಿದ್ರು ಅವರು, ಇಲ್ಲಪ್ಪ ನಂದು ಮಗ ಅಂತ. ನಮ್ಮ ದೋಸ್ತವ, ನೀವು ಹೆಂಗೆ ಮಾಡಬೇಡ್ರಿ, ನಾ ಮುಡ್ತೀನಿ ಅದು ಅಂತ. ನಾವು ಬಾಡಿಗೆ ಹೊರಗೆ ತೆಗೆದಿಟ್ಟು ತೊಗೊಂಡೋಗಿ ನಮ್ಮ ಬಿಮ್ಸಿ ಇದೆ ನಮ್ಮ ದೋಸ್ತಿಂದ ತೊಗೊಂಡೋಗಿ ಶಮಶಾನ್ಗೆ ತನಕ ತೊಗೊಂಡೋಗಿ ಅವ್ನಿಗೆ ಏನು ಪದ್ಧತಿ ಪ್ರಕಾರ ನಾವು ಕೈಲಿಂದ ಮುಟ್ಟ ಮಾಡಿದ್ರು ಸೀದಾ ಕರ್ಕೊಂಡೋಗಿ. ಈಗೂ ನಂಗೆ ಚಂಪೇಟ್ ಮಂದಿ, ನಮ್ಮ ಸೌಜಿ ಮಂದಿ ನೆನೆಸ್ತಾರೆ. ಇಂಥ ಸಮಯದಲ್ಲಿ ನಮ್ಗೆ ಸಾಥ್ ಕೊಟ್ರೆ, ಇಂಥ ಒಳ್ಳೆ ಕಾರ್ಯಕ್ರಮ ಕೊಡ್ತಾರೆ ನಮ್ಮ ಬಶೀರ್ ಗುಡ್ಮಾಲ ಅಂತ. ಅವ್ರಿಗೆ ಇದು ಮನಸ್ಸಿನಾಗೈತಿ. ನಾವು ಅವ್ರ ಮನೆಗೆ ನಮ್ಗೆ ಕರೀತಾರೆ ಅವರು, ಎಲ್ಲ ಜಾತಿ ಪ್ರಕಾರ ನಾವು ಮಣ್ಣು ಮಾಡೀವಿ. ಆದರೂ ಮುಂದೆ ನಾವು ಇಂಥ ಕಾರ್ಯಕ್ರಮ ಏನಾರಿಗೆ ಬಂದರೂ ನಾವು ಸದಾ ನಿಂತು ಕೆಲಸ ಮಾಡ್ತೀವಿ ಅಂತ. ಇಷ್ಟೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀರಿ. ಇನ್ನೂ ಸಾಕಷ್ಟು ಅವ್ರ ಜೊತೆ ಚರ್ಚೆ ಮಾಡೋದಿದೆ ಒಂದು ಸಣ್ಣ ವಿರಾಮದ ನಂತರ. ಸದ್ಯಕ್ಕೆ ಸರ್ ನೀವು ನಾಮಿನೇಟೆಡ್ ಕಾರ್ಪೊರೇಟರ್ ಇದ್ದೀರಾ. ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ವಾರ್ಡ್ಗಳು ಬರುತ್ತೆ, ಮತ್ತೆ ನಿಮ್ಮ ವಾರ್ಡಿನ ಅಜೆಂಡಾ ಏನು? ಸದ್ಯಕ್ಕೆ ನಾಮಿನೇಟೆಡ್ ಕಾರ್ಪೊರೇಟರ್ ನಮ್ಮ ಶ್ರೀಮಾನ್ ಪ್ರಸಾದ್ ಅಬ್ಬಾಜಿ ನಮ್ಗೆ ಮಾಡ್ಯಾರ. ನಮ್ಗೆ ಕೆಲಸ ನೋಡಿ ನಾವು ಮನ್ಯಾಗ ಕುಂತಿದ ಮ್ಯಾಗ ಕರೆದ, ನಿಂಗೆ ವಾರ್ಡ್ನಾಗ ಮುಂದಕ್ಕೆ ಕಾರ್ಪೊರೇಟರ್ ಆಗ್ಬೇಕು ನೀ ಅಂತ ಹೇಳಿದ್ರು ನಂಗೆ ಅವರು. ನಮ್ಮ ಶ್ರೀಮಾನ್ ಪ್ರಸಾದ್ ಅಬ್ಬಾಜಿ ಹಾಗೂ ಮಂಜುನಾಥ್ ಅಬ್ಬಾಜಿ ಅವರು ನಂಗೆ ಏನು ಹೇಳಿದರು, ನೀ ಮನ್ಯಾಗ ಕುಂದರ್ಬೇಡ, ಈಗ ನಿಂಗೆ ನಾಮಿನೇಟೆಡ್ ಕಾರ್ಪೊರೇಟರ್ ಮಾಡೀನಿ, ಮುಂದಿಂದ ಇಲೆಕ್ಷನ್ ಬರೋ ತನಕ ನೀವು ವಾರ್ಡ್ದಾಗ ಕೆಲಸ ಮಾಡ, ಒಳ್ಳೆ ಕೆಲಸ ಮಾಡಿ ನೀ ಗೆಲ್ಲು ಅಂತ ನಿಮ್ಮ ಮಂದಿ ಕೆಲಸ ನೋಡಿ ನಿಂಗೆ ಕರೆದ ನಿಂಗೆ ಓಟ್ ಹಾಕ್ಬೇಕು, ಆ ಥರ ಕೆಲಸ ಮಾಡಂತ ನಂಗೆ ಕರೆದ್ರು ಅವರು. ಶ್ರೀಮಾನ್ ಪ್ರಸಾದ್ ಅಬ್ಬಾಜಿ, ಮಂಜುನಾಥ್ ಅಬ್ಬಾಜಿ ಅವರು ನನಗೆ ಭಾಳ ಸ್ಕೋಪ್ ಮಾಡಿದ್ರು ಅವರು ಕೆಲಸ ಮಾಡೋಕ್ಕೆ. ಅವ್ರದ್ದು ನಾನು ತುಂಬ ನಮಗೆ ಆಶೀರ್ವಾದ ಮಾಡ್ಯಾರ ಅವರು. ನಾವು ಅವ್ರಿಗೆ ಹೆಂಗೆ ಆಶೀರ್ವಾದ ಮಾಡ್ಯಾರ ಅವ್ರು ಆ ತನಕ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅವ್ರಿಗೆ. ನಿಮ್ಮ ಮಾತಿನ ಪ್ರಕಾರ ಪ್ರಸಾದ್ ಅಬ್ಬಯ್ಯ ಸರ್ ನಿಮಗೆ ದೊಡ್ಡದಾದ ಪ್ರೇರಣೆ ಅಂತ ಹೇಳ್ತೀರಿ ನೀವು ಈ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾದ್ರೆ. ನನ್ನ ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ವಾರ್ಡ್ಗಳು ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುತ್ತವೆ? ನಮ್ಮದು ವ್ಯಾಪ್ತಿನಲ್ಲಿ 82 ವಾರ್ಡ್ ಬರ್ತೈತಿ. ಅಲ್ಲಿ ಎಲ್ಲೇ ಹೋಗ್ಬೋದು, ಕೆಲಸ ಮಾಡ್ಬೋದು. ನಾವು ಪೂರ್ತಿ 82 ವಾರ್ಡ್ನಾಗ ನಾವು ಹೋಗಿ ಕೆಲಸ ಮಾಡ್ಬೋದು. ಆದರೂ ನಾನು ಎಲ್ಲೇ ಬಡವರು ಅದಾರ ಅಲ್ಲಿ ಹೋಗಿ ಕೆಲಸ ಮಾಡ್ತೇನೆ ಅಂತ ನನ್ನ ಅಭಿಪ್ರಾಯ. ಒಟ್ಟಾರೆಯಾಗಿ 82 ವಾರ್ಡ್ಗಳು ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುತ್ತದೆ. ಆ ವಾರ್ಡ್ಗಳಲ್ಲಿ ನಿಮ್ಮ ಮುಂದಿನ ಅಜೆಂಡಾ ಏನು ಸರ್? ನಮ್ಮ ಅಜೆಂಡಾ ಏನು ಅಂದರೆ, ನಾವು ಪೂರ್ತಿ ವಾರ್ಡ್ನಲ್ಲಿ ನಮ್ದು ಉಜ್ವಲ ದೀಪ ಮಾಡಬೇಕಂತ ನಮ್ಮ ತಲೆ ಆಗೈತೆ. ಉಜ್ವಲ ದೀಪ ಮತ್ತು ಕೆಲವು ಕಡೆ ನೀರಿನ ಸಮಸ್ಯೆ ಭಾಳ ಐತಿ ನಮ್ಮಲ್ಲಿ. ಅದು ನೀರಿನ ಸಮಸ್ಯೆ ಬಗೆಹರಿಸ್ತೀನಿ. ಕೆಲವು ಕಡೆ ಬೋರ್ ಇಲ್ಲ, ಆ ಕಡೆ ಬೋರ್ ಹಾಕಿಸ್ತೀನಿ. ಮತ್ತು ಕೆಲವು ಕಡೆ ಚರಂಡಿ ಲೈನ್ದ ಸಮಸ್ಯೆ ಭಾಳ ಐತಿ, ಅದು ಬಗೆಹರಿಸ್ತೀನಿ. ಮತ್ತು ಏನು ಕೆಲಸ ಉಳಿದೈತೆ ನಾ ಎಲ್ಲ ಮಾಡಿಕೊಡ್ತೀನಿ. ನಮ್ಮ ಅಬ್ಬಯ್ಯಜಿಯವರು ಹೇಳ್ಯಾರ, ನೀವು ಕೆಲಸ ಮಾಡಪ್ಪ, ನಿಂಗೆ ಏನು ಫಂಡ್ ಬೇಕಾ ನಾ ಕೊಡ್ತೀನಿ ಅಂತ ಹೇಳ್ಯಾರು. ಮತ್ತು ನಮ್ಮಲ್ಲಿ ನಾಲ ದಂಡಿ ಬರ್ತೈತಿ, ಅದು ಹೊಸ ಫಂಡ್ ಹಾಕ್ಕೊಡ್ತೀನಿ, ನಾಲ ಗೋಡಿ ಕಟ್ಟಾಕ ಮತ್ತು ಅದು ಕ್ಲೀನ್ ಮಾಡೋಕೆ ನಂಗೆ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಅಬ್ಬಯ್ಯಜಿ.
ಒಟ್ಟಾರೆಯಾಗಿ 82 ವಾರ್ಡ್ಗಳಲ್ಲಿ ಅವರ ಕಾರ್ಯವ್ಯಾಪ್ತಿಯಲ್ಲಿ ಬರುತ್ತದೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಹೆಚ್ಚಿನದಾಗಿ ಕಡು ಬಡವರಿರುವಂತಹ ಒಂದು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ತೀನಿ ಅಂತ ಹೇಳಿ ಶ್ರೀಯುತರು ಹೇಳಿದ್ದಾರೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ವಿಷಯನ ಕೇಳ್ಪಟ್ಟಿದ್ವಿ. 2007ರಲ್ಲಿ ಸ್ವಲ್ಪದರಲ್ಲೇ ನೀವು ಜಯದಿಂದ ವಂಚಿತರಾಗಿದ್ರಿ. ಆದ್ರೆ ಅದೇ 2013ರಲ್ಲಿ ನೀವು ಹಲವಾರು ಮತಗಳಿಂದ ನೀವು ಜಯವನ್ನ ಸಾಧಿಸಿದಿರಿ. ಆ ಸಮಯದಲ್ಲಿ ನಿಮ್ಮ ಎದುರಾಳಿ ಯಾರಾಗಿದ್ರು? ಆ ಸಮಯದಲ್ಲಿ ಜನರ ಬೆಂಬಲ ಹೇಗಿತ್ತು ಸರ್ ನಿಮ್ಮ ಜೊತೆಗೆ? ಆ ಸಮಯದಲ್ಲಿ ಮೇಡಮ್ ರಾಧಾಬಾಯಿ ಸಫಾರಿ ಮೇಡಮ್ ಅವರು ಮೇಯರ್ ಇದ್ದರು. ಆ ಸಮಯದಲ್ಲಿ ಮೇಯರ್ ಇದ್ದರು, ಅವರು ವಾರ್ಡ್ನಾಗ ಕೆಲಸ ಆಗಿಲ್ಲ ಅವ್ರ ಕೈಯಿಂದ. ಅವ್ರ ಮಂದಿ ಜನರ ನಮ್ಗೆ ಕರೆದ, ನೀನು ನಮ್ಮ ಸೌಜಿ ಮಂದಿ ನಮ್ಗೆ ಇಷ್ಟ ಸಪೋರ್ಟ್ ಮಾಡಿದ್ರೆ ಆ ಟೈಮ್ನಲ್ಲಿ ನಿಂಗೆ ಹಾಕ್ತೀವಿ ಅಂತ 913 ನೋಟ್ ಅವ್ರಲಿಂದ ಬಿದ್ದರು ನಂಗೆ. 1200ನಾಗ 913 ನೋಟ್ ಸೌದಿ ಸಮಾಜದಿಂದ ಬಿದ್ದರು ನಂಗೆ. ನಾವು ಗೆದ್ದಿದ ಮ್ಯಾಗೂ ನಾವು ಅವ್ರಿಗೆ ಬಿಟ್ಟಿಲ್ಲ. ನಮ್ಗೆ ನನ್ನ ಸ್ವತಃ ಓಣಿ ಅದ, ನಾವು ಹುಟ್ಟು ಬೆಳೆದಿದ್ದದ. ನಾವು ಅಲ್ಲೇ ಸೌಜಿ ಸಮಾಜನಾಗ ಅಡ್ಡಾಡ್ತೀನಿ ನಾವು ಅಲ್ಲಿಗೆ ಆಟ ಆಡ್ತಿದ್ದೆ ಅಲ್ಲಿ ಮೊದಲು ಸಣ್ಣ ಇದ್ದಾಗ. ಮತ್ತು ಅದನ್ನು ಕುಡ್ತಾ ನೋಡಿ ನಮ್ಮ ಹುಡುಗಪ್ಪ ನಮ್ಮ ಮನೆ ಮಗ ಇವ ಅಂತ ಅವ್ರು ಗುರುತಿಸಿ ನಂಗೆ ವೋಟ್ ಹಾಕಿದ್ರು. ಈಗಾದರೂ ಅವರು ಏನು ಸ್ವಲ್ಪ ಕೆಲಸ ಇದ್ದರೂ ನಮ್ಗೆ ಕರೀತಾರೆ ಸೌಜಿ ಸಮಾಜ. ನಮ್ಗೆ ಅಷ್ಟು ಜಯರಾಮಪ್ಪ ಅವರು ನಮ್ಗೆ ಅಷ್ಟು ಅಣ್ಣಾರವರು ಅವ್ರು ಭಾಳ ನಂದು ಆಶೀರ್ವಾದ ಮಾಡಿದರು. ನಮ್ಮ ಸತೀಶ್ ಮೇರೆ ಅಣ್ಣಾರವರು ಚೇರ್ಮನ್, ಅವರು ಭಾಳ ಆಶೀರ್ವಾದ ಮಾಡಿದರು. ಭಾಳ ಈಗೂ ಹೇಳ್ತಾರೆ ಅವರು, ನಮ್ಮ ಹುಲಿ ಬಂದ ನೋಡಪ್ಪ ಅಂತ ಹೇಳ್ತಾರೆ ಅವ್ರು ಬಾಯಿನಿಂದ ಬರ್ತಿದ್ದಾರೆ ನಮ್ಮ ಜಯರಾಮಣ್ಣವರು. ಆದರೂ ನಾವು ಅವ್ರಿಗೆ ಏನೇ ವಿಚಾರಣೆ ಮಾಡ್ಯಾರ ನಾವು ಆ ಥರ ಕೆಲಸವನ್ನು ಮಾಡಿಕೊಟ್ಟಿವಿ. ಆಶೀರ್ವಾದ ಹಾಗೂ ಅಕ್ಕಪಕ್ಕದ ಜನಗಳ ಮುಖ ಪರಿಚಯದಿಂದ ಈ ವ್ಯಕ್ತಿಯ ಕೆಲಸಗಳನ್ನ ನೋಡಿ ಇವರು ನಮ್ಮ ಮುಂದೆ ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ಅನ್ಕೊಂಡು ಸಾವಜಿ ಜನರನ್ನ ತುಂಬಾ ನೆನೆಸ್ತಾರೆ ಶ್ರೀಯುತರು. ಅವರಿಂದಾನೇ ಅವರು 2013ರಲ್ಲಿ ಇನ್ನೊಂದ್ಸರಿ ವಿಜೇತರಾಗಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಸ್ತುತವಾಗಿ ನಿಮ್ಮ ಸಮಾಜದ ಬೆಂಬಲ ನಿಮಗೆ ಹೇಗಿದೆ ಸರ್? ಈಗ ನಮ್ಮ ಸಮಾಜದ ಬೆಂಬಲ ಅಂದ್ರೆ ನಮ್ಮ ವಾರ್ಡ್ನಾಗ ಒಂದು 4 ಸಮಾಜ ಬರ್ತೈತಿ. ಒಂದು ಧಾರವಾಡ ಓಣಿ ಬರ್ತೈತಿ, ಒಂದು ಮಸ್ತಾನ್ ಸೊಪ್ಪ ಬರ್ತೈತಿ, ಒಂದು ಮ್ಯಾದ್ರೋಣಿ ಬೊಂಬಾಪುರ ಓಣಿ ಬರ್ತೈತಿ, ಆಮ್ಯಾಗೂ ಒಂದು ನಾನೂರು ಸೊಪ್ಪ ಬರ್ತೈತಿ. ಈಗ 4 ಸಮಾಜ ನಮ್ಗೆ ಯಾವಾಗಲೂ ಬೆಂಬಲದಾಗ ನಿಂತಾರೆ. ಹಾಗೂ ನಮ್ಮ ಗುಲ್ ಬ್ಯಾಟಿಯವರು ನಮ್ಮ ಬೆಂಬಲದಾಗ ಇದ್ದಾರೆ. ನಮ್ಮ ಬಂಕಾಪುರವ್ರು ಮುತ್ತಲಿ ಇದ್ರು, ಅವರು ಬೆಂಬಲದಾಗಿದ್ದಾರೆ. ಬಶೀರ್ ಬೆಳಗಿಯವರು ನಮ್ಮ ಬೆಂಬಲದಾಗಿದ್ರು. ನಮ್ಮ ಅಪ್ಪಾಜಿ ನಾರಾಯಣ ಸೊಪ್ಪ ಮುತ್ತುವಲ್ಲಿ ಇದ್ರು, ಅವರು ಬೆಂಬಲದಾಗಿದ್ದರು. ನಮಗೆ ನಾ ಎಲ್ಲ ಸಮಾಜವ್ರು ನಮ್ಗೆ ನೋಡಿ ನಂದು ಅಭಿಪ್ರಾಯ, ನಾ ಏನು ಕೆಲಸ ಮಾಡ್ತೀನಿ ಅಂತ ನೋಡಿ ಸಮಾಜನಾಗ ನಂಗೆ ಹಿರಿಯತರಗ ದೊಡ್ಡ ಕೆಲಸ ಮಾಡಬೇಕಂತ ಕಳಿಸ್ಯಾರ. ನಾನು ಅಂಜುಮನ್ ಸಂಸ್ಥೆಯ ಬೋರ್ಡ್ ಮೆಂಬರ್ ಆಗಿ ಕೆಲಸ ಮಾಡಕತ್ತೀನಿ, ಡೈರೆಕ್ಟರ್ ಆಗಿ. ಈಗೂ ನಾನು ರನ್ನಿಂಗ್ ಅದ್ದೀನಿ. ಆದರೂ ನಾವು ಸಮಾಜದಾಗ ಕೆಲಸ ಮಾಡಿದ ಮ್ಯಾಗೂ ಅಂಜುಮನ್ ಸಂಸ್ಥೆದಾಗ ಕಾಣಿಸ್ಬಿಡ್ತಾರೆ, ಇಲ್ಲಾಂದ್ರೂ ಯಾರು ನೋಡೋಂಗಿಲ್ಲ. ಅವ್ರನ್ನ ಕೆಲಸ ಮಾಡಿದ್ದು ನೋಡಿ ನಂಗೆ ಅಂಜುಮನ್ ಸಂಸ್ಥೆದಾಗ ಬೋರ್ಡ್ ಮೆಂಬರ್ ಆಗ್ಯಾರ, ಮಾಡಿಸ್ಯಾರ ನಮ್ಮ ಇಂಡಿಯಾಜಿರಿ ಸಾಹೇಬರು. ನಿಮ್ಮ ಸಮಾಜದ ಸಂಸ್ಥೆಯಲ್ಲಿ ಪ್ರಸ್ತುತ ನೀವು ಯಾವ ಹುದ್ದೆಯಲ್ಲಿ ಅಥವಾ ಸ್ಥಾನದಲ್ಲಿ ಇದ್ದೀರಾ ಸರ್? ನಾವು ಅಂಜುಮನ್ ಸಂಸ್ಥೆಯಲ್ಲಿ ಎಜುಕೇಷನ್ ಬೋರ್ಡ್ ಮೆಂಬರ್ ಅಂತ ನಮ್ಗೆ ಒಂದು ಸ್ಥಾನ ಕೊಟ್ಟರ. ಹಾಗೂ ನಮ್ಮ ಇಂಡಿಯಾಜಿರಿ ಸಾಹೇಬರು ನಮ್ಗೆ ಅಂತ ಬಳ್ಳೂರವರು ಮತ್ತು ಇದರಲ್ಲಿ ನಮ್ಮ ನಾಮಿನೇಟ್ ಕಾರ್ಪೊರೇಟರ್ ಮಾಡೋಕ್ಕೂ ನಮ್ಮ ಅಲ್ತಾ ಬಳ್ಳೂರವ್ರದ್ದು ಸ್ವಲ್ಪ ಇದು ಭಾಳಷ್ಟು ಸಹಾಯ ಮಾಡ್ಯಾರು ನಮ್ಗೆ ಅವರು. ಮತ್ತು ಎಲ್ಲರೂ ನಮಗೆ ಸಮಾಜದಾಗ ಕೆಲಸ ಮಾಡ್ಬೇಕಂದ್ರು ಎಲ್ಲರೂ ನಾವು ಎಲ್ಲ ಸಮಾಜದಾಗ ಒಳ್ಳೆ ಕೆಲಸ ಮಾಡಿದ ಮ್ಯಾಗೂ ದೊಡ್ಡ ಸ್ಥಾನ ಸಿಗತ್ತೆ ಅಂತ ನಮಗೆ. ಅಂಜುಮನ್ ಸಮಾಜದವರು ಇವರಿಗೆ ಶಿಕ್ಷಣ ಕ್ಷೇತ್ರದಲ್ಲೂ ಉನ್ನತ ಸ್ಥಾನವನ್ನ ನೀಡಿದ್ದಾರೆ. ಅದರಿಂದ ಆ ಕ್ಷೇತ್ರದಲ್ಲಿ ಇನ್ನಷ್ಟು ನಿಮ್ಮಿಂದ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಾಗಲಿ ಸರ್. ಸರ್, ಈಗ ನಿಮಗೆ ಕಾರ್ಪೊರೇಟರ್ ಸ್ಥಾನವನ್ನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಹುದ್ದೆ ನಿಮಗೆ ದೊರಕಿದ್ರೆ ನೀವು ಜನರಿಗೋಸ್ಕರ ಏನನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಹುದ್ದೆ ಯಾವುದೋ ಆಗಿರಲಿ, ಜನರೋಸ್ಕರ ಸದಾ ಸಿದ್ಧ ಇದ್ದೆ ನಾನು ಕೆಲಸ ಮಾಡಕ್ಕೆ. ಇಷ್ಟೊತ್ತು ನೀವೆಲ್ಲ ನೋಡಿದ್ರಿ ಶ್ರೀಯುತ ಬಶೀರ್ ಅಹಮದ್ ಅವರ ಜೊತೆಗೆ ವಿಶೇಷ ಸಂವಾದ ಕಾರ್ಯಕ್ರಮವನ್ನ. ಮತ್ತೆ ನಾವು ನಿಮ್ಮನ್ನ ಕಾಣಲಿದ್ದೀವಿ ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ.